ಆನೇಕಲ್ ತಾಲೂಕಿನ ಹೆಬ್ಗೋಡಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಮೇಣದ ಬತ್ತಿ ಬೆಳಗಿಸಿ ಹೆಬ್ಗೋಡಿಯ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ನಂತರ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಇನ್ನು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನಾಚರಣೆಗೆ ಹೆಬ್ಗೋಡಿ ನಗರಸಭೆಯ ಪೌರಾಯುಕ್ತರಾದ ರಾಜೇಂದ್ರರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಹೆಬ್ಗೋಡಿ ನಗರಸಭೆಯ ನಾಮಿನಿ ಸದಸ್ಯರಾದ ಕಬಡ್ಡಿ ಮಂಜುರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಸದಸ್ಯರಾದ ಎಚ್ಎಸ್ಸಿ ವೆಂಕಟೇಶ್, ಅರುಣ್ ಕುಮಾರ್, ದೀಪು, ನಾರಾಯಣಸ್ವಾಮಿ, ಮುಖಂಡರಾದ ಹರೀಶ್, ರಾಮಚಂದ್ರಪ್ಪ, ಯಜಮಾನ್ ವೆಂಕಟೇಶ್, ಶ್ರೀನಿವಾಸ್, ಮರಿಯಪ್ಪ, ಸುಬ್ರಹ್ಮಣಿ, ಎಚ್ಎಂ ರಮೇಶ್, ಶ್ರೀನಿವಾಸ್, ಪ್ರವೀಣ್, ಡಾಕ್ಟರ್ ಮುರಳಿ, ಪ್ರಶಾಂತ್, ಮೂರ್ತಿ, ವಿನೋದ್, ಗಿರೀಶ್, ವರುಣ್, ನಿಖಿಲ್, ಪ್ರದೀಪ್, ಮಂಜುನಾಥ್, ಪ್ರೀತಮ್ ಮತ್ತಿತರರು ಹಾಜರಿದ್ದರು.
ಭಾರತ ದೇಶದ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವರತ್ನ, ಭಾರತ ಭಾಗ್ಯವಿಧಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣದ ಶತ ನಮನಗಳನ್ನು ಸಲ್ಲಿಸುತ್ತಾ ಈ ದಿನ ಹೆಬ್ಬಗೋಡಿಯ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಕ್ಷೇಮ ಸಂಘದ ವತಿಯಿಂದ ಇವತ್ತು ಒಂದು ಕ್ಯಾಂಡಲ್ ಮಾರ್ಚನ್ನು ಹೆಬ್ಬಗೋಡಿಯ ಪಟೇಲಮ್ಮ ಅಂಬೇಡ್ಕರ್ ಸರ್ಕಲಿಂದ ಹಿಡಿದು ಇವು ಬಸ್ ಸ್ಟಾಪ್ ಮುಂದೆ ಹೆಬ್ಬಗೋಡಿ ಹೆಬ್ಬಾಗಿಲವರೆಗೂ ಕೂಡ ಈ ಒಂದು ಮಾರ್ಚನ್ನು ಮಾಡಿ ಇವತ್ತು ಬಾಬಾ ಸಾಹೇಬರಿಗೆ ನಮನವನ್ನು ಸಲ್ಲಿಸಿ ಇವತ್ತು ನಾವು ಬಾಬಾ ಸಾಹೇಬರ ಹೆಸರಲ್ಲಿ ಅನ್ನದಾನ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದೇ ರೀತಿ ಇನ್ನೇನು ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ನೀಡುವಂತಹ ಒಂದು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕಾದಂತಹ ಕರ್ತವ್ಯವನ್ನು ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಯುವ ಮಿತ್ರರು ಕೂಡ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಗಳನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಬಾಬಾ ಸಾಹೇಬರ ಪರಿನಿರ್ವಾಣದ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಯುವಕರ ರಾಷ್ಟ್ರೀಯ ಸಂಘದಿಂದ ಹೆಬ್ಬಗೋಡಿ ಇವತ್ತಿನ ದಿನ ಸಂಘದ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಹಮ್ಮಿಕೊಂಡಿದ್ವಿ. ಏನಂದರೆ ಇವತ್ತು ಪುಷ್ಪಾರ್ಚನೆ ಮುಖಾಂತರ ಹಾಗೂ ಒಂದು ಮೇಣಬತ್ತಿ ಹಾಕುವ ಮುಖಾಂತರ ಈ ದೇಶಕ್ಕೆ ಒಂದು ವಿಶ್ವಕ್ಕೆ ಬೆಳಕು ಕೊಟ್ಟಂತಹ ಒಂದು ಮಹಾನ್ ಪುರುಷ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆ ನಿಟ್ಟಿನಲ್ಲಿ ಇಂದಿನ ದಿನ ನಾವು ಮೇಣದ ಬತ್ತಿ ಹಚ್ಚುವ ಮುಖಾಂತರ, ದೀಪವನ್ನು ಹಚ್ಚುವ ಮುಖಾಂತರ ಅವರನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾ ಇದ್ವಿ. ಏನು ಡಾಕ್ಟರ್ BR ಅಂಬೇಡ್ಕರ್ ಇವತ್ತು ಇಲ್ಲದೆ ಹೋಗಿದ್ದಿದ್ರೆ, ಅವ್ರು ಹುಟ್ಟದೆ ಹೋಗಿದ್ದಿದ್ರೆ ಶೋಷಿತ ವರ್ಗ ಹಾಗೂ ದೀನದಲಿತರ ವರ್ಗ ತುಂಬಾ ಕಷ್ಟಪಡಬೇಕಾಗಿತ್ತು. ಇವತ್ತೇನಾದರೂ ಒಂದು ಶೋಷಿತ ವರ್ಗ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳವಣಿಗೆ ಆಗಿದೆ ಅನ್ನೋ ನೇರವಾದ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ. ಈ ಸಂವಿಧಾನವನ್ನು ಸರ್ವರಿಗೂ ಸಮಪಾಲು ಸಮಬಾಳು, ಎಲ್ಲರನ್ನೂ ಒಂದೇ ಅನ್ನು ನೋಡುವಂತಹ ಸಂವಿಧಾನ. ಈ ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ಪಿತ ನಮ್ಮ ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಇವತ್ತು ಅವರ ಪರಿನಿರ್ವಾಣ ದಿನವನ್ನು ಅವರನ್ನು ಸ್ಮರಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಇವತ್ತು ನಮ್ಮ ಸಂಘದ ವತಿಯಿಂದ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಸಂಘದ ವತಿಯಿಂದ ನಡೆದಂಥ ಕಾರ್ಯಕ್ರಮಕ್ಕೆಲ್ಲ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬಂದು ಇವತ್ತು ಡಾಕ್ಟರ್ ಅಂಬೇಡ್ಕರನ್ನು ಒಪ್ಕೊಂಡಿದ್ದಾರೆ. ಅವ್ರ ಜೊತೆ ನಮ್ಮ ಜೊತೆ ಎಲ್ಲ ಇರ್ತೀವಿ ಅಂತ ಹೇಳಿದ್ದಾರೆ. ಇದರ ಕಾರಣ ಸಂವಿಧಾನ. ಈ ಸಂವಿಧಾನಕ್ಕೆ ಕೊಟ್ಟಂತಹ ಕರ್ತೃ ಡಾಕ್ಟರ್ BR ಅಂಬೇಡ್ಕರ್ ಇವತ್ತು ನಾವು ಅವ್ರನ್ನ ಸ್ಮರಣೆ ಮಾಡಿ ಇಂದಿನ ದಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಗಣ್ಯರಿಗೆ, ಊರಿನ ಗಣ್ಯರಿಗೆ ನಾನು ಧನ್ಯವಾದ ಕೋರುತ್ತೇನೆ. ಇವತ್ತಿನ ದಿವಸ ನಮ್ಮ ಹೆಬ್ಬಗೋಡಿ ಗ್ರಾಮದಲ್ಲಿ 69ನೇ ಅಂಬೇಡ್ಕರ್ ಪುಣ್ಯತಿಥಿಯನ್ನು ಹಮ್ಮಿಕೊಂಡಿದ್ರು. ಇದು ಅಂಬೇಡ್ಕರ್ ಅಭಿಮಾನಿಗಳ ಸಂಘದಿಂದ ಆಗಿರೋದು. ಅವರಿಗೆ ನಾನು ನಮ್ಮ ಸಂಘದ ಪರವಾಗಿ ಎಲ್ರಿಗೂ ಕೃತಜ್ಞತೆ ತಿಳಿಸ್ತೀನಿ. ಜೈ ಭೀಮ್.